ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಈಗ ಭವಿಷ್ಯದ ಪ್ರಶ್ನೆ ತಲೆ ಎತ್ತುತ್ತಿದೆ. ಭವಿಷ್ಯದ ಬಗ್ಗೆ ಭಾರಿ ಚಿಂತೆ ಶುರುವಾಗಿರುತ್ತೆ. ಭವಿಷ್ಯದಲ್ಲಿ ದರ್ಶನ್ ಕತೆ ಮುಗದೇ ಹೋಯ್ತಾ? ಇನ್ನು ಮುಂದೆ ಸಿನಿಮಾ ಕೆರಿಯರ್ನಲ್ಲಿ ದರ್ಶನ್ಗೆ ಮತ್ತೆ ಈ ಹಳೆಯ ಅವಕಾಶಗಳು ಸಿಗೋದಿಲ್ವಾ? ದರ್ಶನ್ ಸಹಿ ಮಾಡಿದಂಥ ಸಿನಿಮಾಗಳ ಕತೆ ಏನು? ದರ್ಶನ್ ಹೊರಗಡೆ ಸದ್ಯಕ್ಕಂತೂ ಬರೋಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ದರ್ಶನ್ ಭವಿಷ್ಯದ ಸಿನಿಮಾಗಳ ಕತೆ ಏನು ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಜೊತೆಗೆ ಸದ್ಯಕ್ಕಂತೂ ಬೇಲ್ ಸಿಗೋದಿಲ್ಲ ಅನ್ನೋದು ಸ್ಪಷ್ಟ. ಈ ಪ್ರಕರಣದಲ್ಲಿ ಉಳಿದ ಅಷ್ಟೂ ಜನ ಆರೋಪಿಗಳು, ಇನ್ನುಳಿದಂಥ 16 ಜನ ಆರೋಪಿಗಳಲ್ಲಿ ಅಂಥದ್ದೇನೂ ಕೂಡ ಅವರಿಗೆ ಇಂತಹ ಭವಿಷ್ಯದ ಬಗ್ಗೆ ಟೆನ್ಷನ್ ಇಲ್ಲ. ಹೊರಗಡೆ ಬಂದ ಮೇಲೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ, ಜೀವನ ಅಂತೂ ಸಾಗಿಸೋಕ್ಕೆ ಏನೂ ಕೂಡ ತೊಂದರೆ ಇಲ್ಲ ಅನ್ನುವಂತಹ ನಂಬಿಕೆ ಇರ್ಬೋದು. ಆದರೆ ದರ್ಶನ್ಗೆ ಆ ರೀತಿಯಲ್ಲ. ಸಿನಿಮಾ ರಂಗದಲ್ಲಿ ಇವರನ್ನು ನೋಡೋದು, ಇವರು ಒಬ್ಬ ಹೀರೋ ಅಂತ ಹೇಳಿ ನೋಡ್ತಾ ಇದ್ರು. ಬಟ್ ಇವತ್ತು ವಿಲನ್ನು, ಅದರಲ್ಲೂ ಕೂಡ ಹತ್ಯೆಯ ಆರೋಪಿ. ಹೀಗಿರುವಂಥ ದರ್ಶನ್ ಹೊರಗಡೆ ಬಂದ ಮೇಲೂ ಕೂಡ ಆ ಒಂದು ಖುಷಿಯಲ್ಲಿ ಅಥವಾ ಆ ಒಂದು ಸಂಭ್ರಮದಲ್ಲಿ ನಟಿಸೋಕೆ ಸಾಧ್ಯವಿಲ್ಲ. ದರ್ಶನ್ ಕೊಡುವಂಥ ಪ್ರತಿಯೊಂದು ಮೆಸೇಜ್ಗಳು ದರ್ಶನ್ ಬದುಕಿನಲ್ಲೇ ಉಲ್ಟಾ ಅಲ್ವಾ ಅನ್ನುವಂಥ ಪ್ರಶ್ನೆಗಳು ಮೂಡೋದಕ್ಕೆ ಸ್ವಾಭಾವಿಕ. ಜೊತೆಗೆ ಜೈಲಿನೊಳಗಿರುವಂಥ ದರ್ಶನ್ಗೆ ಹೊರಗಡೆ ಬರುವಂಥ ಚಿಂತೆ ಒಂದು ಕಡೆ ಆದರೆ, ಹೊರಗಡೆ ಬಂದ ಮೇಲೆ ಮುಂದಿನ ಬದುಕಿನ ಬಗ್ಗೆನೂ ಕೂಡ ಈಗಾಗಲೇ ಚಿಂತೆ ಶುರುವಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ದರ್ಶನ್ ಮುಂದಿನ ಬದುಕು ಹೇಗಿರ್ಬೋದು? ದರ್ಶನ್ಗೆ ಸದ್ಯಕ್ಕೆ ಕಾಡ್ತಿರುವಂಥ ಚಿಂತೆ ಏನು? ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಜೊತೆಗೆ ಜ್ಯೋತಿಷಾಸ್ತ್ರದಲ್ಲಿ ದರ್ಶನ್ ಬಗ್ಗೆ ಈಗ ಸದ್ಯಕ್ಕೆ ಇರುವಂತಹ ಒಂದಷ್ಟು ಸ್ಫೋಟಕ ಸಂಗತಿಗಳಿಗೇನು ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಂತಹ ನಟ, ಜೊತೆಗೆ ಸೆಲೆಬ್ರಿಟಿ ಪಾಲಿನ ದಾಸ, ಹೀಗೆ ಸಾಕಷ್ಟು ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದು ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನುವಂತಹ ಒಂದು ಹಿರಿಮೆಯನ್ನು ಗಳಿಸಿದಂಥ ದರ್ಶನ್ ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಪ್ರೀತಿ, ಅಭಿಮಾನ ಪ್ರತಿಯೊಂದು ಕೂಡ ಇತ್ತು. ನಮ್ಮ ಅಣ್ಣ ಅನ್ನುವಂತಹ ಭಾವನೆ ಹೆಣ್ಮಕ್ಳಿಗೆ ಇತ್ತು. ಆದರೆ ಇವತ್ತು ದರ್ಶನ್ ಬಗ್ಗೆ ಇರುವಂತಹ ಭಾವನೆ ಕಂಪ್ಲೀಟಾಗಿ ಬದಲಾಗಿದೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಯೂ ಕೂಡ ಆಗಿರುವಂಥ ದರ್ಶನನ್ನು ಒಬ್ಬ ಕೊಲೆಗಾರನ ರೀತಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಇರುವಂಥ ದರ್ಶನ್ಗೆ ಈಗ ಮುಂದಿನ ಬದುಕಿನ ಬಗ್ಗೆ ಚಿಂತೆ ಶುರುವಾಗಿದೆ. ಸದ್ಯಕ್ಕಂತೂ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಸಿಗೋದಿಲ್ಲ ಅನ್ನೋದು ಸ್ಪಷ್ಟ. ಹೀಗಿರುವಾಗ ದರ್ಶನ್ ಕನ್ನಡಕ್ಕೆ ಸಿಕ್ಕಿದ್ದಂಥ ಸೂಪರ್ ಸ್ಟಾರ್ ಮುಂದೆ ಏನಾಗ್ತಾರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂಥ ಈ ಮಾಸ್ ಹೀರೋ ಅಂದರೆ ಒಂದು ರೀತಿಯಾದಂತಹ ಶಿಳ್ಳೆ, ಚಪ್ಪಾಳೆ ಪ್ರತಿಯೊಂದು ಕೂಡ ಬಂದು ಬೀಳುತ್ತದೆ. ಜೊತೆಗೆ ದರ್ಶನ್ ಸಿನಿಮಾ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಥಿಯೇಟ್ರುಗಳಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗ್ತದೆ. ಅಭಿಮಾನಿಗಳಿಗಂತೂ ಸಂಭ್ರಮದ ವಾತಾವರಣ. ಯಾವ ಗಣೇಶ ಹಬ್ಬನೂ ಇಲ್ಲ, ಯಾವ ದೀಪಾವಳಿಯೂ ಇಲ್ಲ, ಅಂತಹ ಒಂದು ಹುಚ್ಚು ಅಭಿಮಾನಿಗಳು ದರ್ಶನ್ಗೆ ಇದ್ದಾರೆ. ಹೀಗಿರುವಂಥ ದರ್ಶನ್ ಮುಂದಿನ ಕತೆ ಏನು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಅಂದರೆ ದರ್ಶನ್ ಭವಿಷ್ಯದ ಬಗ್ಗೆ ಈಗ ಪ್ರಶ್ನೆಗಳು ಹೇಳ್ತಿದ್ದಾವೆ. ದರ್ಶನ್ ಭವಿಷ್ಯ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಚಿಂತೆಗಳು ಶುರುವಾಗಿದೆ. ದರ್ಶನ್ ಮತ್ತೆ ಸಿನಿಮಾದಲ್ಲಿ ನಟಿಸ್ತಾರಾ? ಬಣ್ಣ ಹಚ್ಚೋಕೆ ಸಾಧ್ಯನಾ? ದರ್ಶನ್ಗೆ ಮತ್ತೆ ಅದೇ ಅವಕಾಶಗಳು ಸಿಗ್ತವ? ದರ್ಶನ್ ಮತ್ತೆ ವಾಪಸ್ ಪಾಪ್ಯುಲಾರಿಟಿಯನ್ನು ಪಡಿಬಹುದಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಜೊತೆಗೆ ದರ್ಶನ್ ಈಗಾಗಲೇ ಜೈಲು ಸೇರೋದಕ್ಕಿಂತ ಮುಂಚೆ ಶೂಟಿಂಗನ್ನು ನಡೆಸಿದಂಥ ಸಿನಿಮಾದ ಕತೆ ಏನು, ಹಾಗೆಯೇ ಇನ್ನುಳಿದಂಥ ಸಿನಿಮಾಗಳ ಕತೆ ಏನು, ಎಲ್ಲವೂ ಕೂಡ ಈಗ ದರ್ಶನ್ ಎದುರುಗಡೆ ಇರುವಂಥ ಸಾಲು ಪ್ರಶ್ನೆಗಳು. ನಟ ದರ್ಶನ್ ಕನ್ನಡ ಬೆಳ್ಳಿತೆರೆಯ ಮೇಲೆ ಮಿನುಗ್ತಿದ್ದಂಥ ಮಿನುಗುತ್ತಾರೆ. ಅಪ್ಪ ತೂಗುದೀಪ್ ಶ್ರೀನಿವಾಸ್ ದೊಡ್ಡ ಖಳನಟನಾಗಿ ಹೆಸರು ಮಾಡಿದರು. ಅಪ್ಪನ ಹೆಸರು ಹೇಳದೆ ಸ್ವಂತ ಪ್ರತಿಭೆಯನ್ನು ನಂಬಿ ಒಬ್ಬ ಲೈಟ್ ಬಾಯ್ ಆಗಿ ಕೆಲಸ ಶುರು ಮಾಡಿದಂಥ ದರ್ಶನ್ ಇವತ್ತು ಇಡೀ ಕರ್ನಾಟಕವೇ ಮೆಚ್ಚುವಂಥ ನಟನಾಗಿ, ಕರ್ನಾಟಕದಲ್ಲಿ ಒಬ್ಬ ಪಾಪ್ಯುಲರ್ ಹೀರೋ ಆಗಿ ಗುರುತಿಸಿಕೊಂಡಿದ್ದಾತ ಇದೇ ದರ್ಶನ್ ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ಆದಂಥ ಬ್ರ್ಯಾಂಡನ್ನು ಸೃಷ್ಟಿ ಮಾಡಿಯಾಗಿದೆ. ಬಾಕ್ಸ್ ಆಫೀಸ್ ಸುಲ್ತಾನ ಅಂತಲೇ ಹೆಸರು ಪಡೆದಿರುವಂಥ ದರ್ಶನ್ ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಈ ಜೈಲು ಸೇರಿದ ಬಳಿಕ ಬ್ರ್ಯಾಂಡ್ ವ್ಯಾಲ್ಯೂ ಕಳ್ಕೊಂಡಿರುವಂಥ ನಟ ಅಂದರೆ ಸುಳ್ಳಲ್ಲ. ದರ್ಶನ್ ಈಗ ಜೈಲು ಹಕ್ಕಿ. ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇನ್ನೇನೇ ಇದ್ರೂ ಕೂಡ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡಿಬೇಕು. ದರ್ಶನ್ ಆಚೆ ಬರೋದಕ್ಕೆ ಈಗಿನ ಚಾರ್ಜ್ ಶೀಟ್ ಯಾವ ಕಾರಣಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ ಅನ್ನೋದು ಮಾತ್ರ 100% ಸತ್ಯ. ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ಗೆ ಜಾಮೀನು ಸಿಗೋದಿಲ್ಲ ಅನ್ನೋದು ವಾಸ್ತವ. ಹೀಗಾಗಿ ಇಲ್ಲಿ ಯಾವಾಗ ದರ್ಶನ್ ಹೊರಗಡೆ ಬರ್ತಾರೆ, ಯಾವಾಗ ದರ್ಶನ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ದರ್ಶನ್ ಅಭಿಮಾನಿಗಳು ಆಸೆಗಣ್ಣಿನಿಂದ ಕಾಯ್ತಾ ಇದ್ದಾರೆ. ಆದರೆ ದರ್ಶನ್ ಸಿನಿ ಕೆರಿಯರೇ ಎಂಡ್ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಈಗ ಮೂಡುವಂತೆ ಮಾಡಿದೆ. ದರ್ಶನ್ ಸಿನಿಮಾ ಕೆರಿಯರ್ ಇನ್ನು ಮುಂದೆ ಮೇಲೇಳೋದಕ್ಕೆ ಸಾಧ್ಯವೇ ಇಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ. ಆದರೆ ಇದಕ್ಕೆ ಉತ್ತರವನ್ನು ಹುಡುಕಿಕೊಂಡು ಹೋದಾಗ ಸಾಕಷ್ಟು ಅಚ್ಚರಿ ಮತ್ತು ಸ್ಫೋಟಕ ಸಂಗತಿಗಳು ಹೊರಗಡೆ ಬರ್ತಾ ಇದ್ದಾವೆ. ನಟ ದರ್ಶನ್ಗೆ ಇದು ಕೆಟ್ಟ ಸಮಯ. ಕೊಲೆ ಆರೋಪದ ಸುಳಿಗೆ ಸಿಕ್ಕಂತಹ ದರ್ಶನ್ ಈಗ ಒದ್ದಾಡ್ತಿದ್ದಾನೆ.
ಹೇಗಾದರೂ ಮಾಡಿ ಹೊರಗಡೆ ಬರಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡಿದ್ದಾನೆ. ಜೊತೆಗೆ ಪತ್ನಿಯು ಕೂಡ ಇದಕ್ಕೆ ಸಾಥನ್ನು ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಸದ್ಯಕ್ಕೆ ಸರಿಯಾದಂಥ ಸಮಯ ಇಲ್ಲ. ದರ್ಶನ್ ಜೀವನದ ಸರಿಯಾದಂಥ ಟೈಮ್ ಶುರುವಾಗೋದು 2027 ಅಲ್ಲಿವರೆಗೂ ಕೂಡ ದರ್ಶನ್ ಜೈಲಿನಿಂದ ಹೊರಬರಲ್ವಾ ಅನ್ನುವಂಥ ಚಿಂತೆ ಕೂಡ ಈಗ ಇದೆ. ಆದರೆ ಜೈಲಿನಿಂದ ಹೊರ ಬಂದರೂ ಕೂಡ ಈ ಹತ್ಯೆ ಕೇಸ್ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿ ಟಾರ್ಚರ್ ಮಾಡುತ್ತೆ ಅನ್ನೋದನ್ನು ಕಾನೂನು ಪಂಡಿತರು ಈಗ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾಗಿ ಜ್ಯೋತಿಷಿ ಒಬ್ಬರು ದರ್ಶನ್ಗೆ ರೈಟ್ ಟೈಮ್ ಬರೋದು 2027 ಅಂತೇಳಿ ಹೇಳಿದ್ದಾರೆ. ಅದು ಕೂಡ ದರ್ಶನ್ ಚಿತ್ರರಂಗವನ್ನು ತೊರೆದು ಕಂಪ್ಲೀಟ್ ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ದರ್ಶನ್ ಸಿನಿಮಾ ಕೆರಿಯರನ್ನು ಬಿಟ್ಟುಬಿಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಈಗ ಶುರುವಾಗಿದೆ. ದರ್ಶನ್ನು ಸಾಕಷ್ಟು ಸಲ ಹೇಳಿದ್ದಾರೆ, ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನೂ ಕೂಡ ಗೊತ್ತಾಗೋದಿಲ್ಲ ಅಂತೇಳಿ. ಆದರೆ ಈಗ ಸಿಕ್ಕಿರುವಂಥ ಸಮಯವನ್ನು ಬಳಸಿಕೊಂಡು ದರ್ಶನ್ನು ಈಗ ಹೊರಗಡೆ ಬರ್ತಾರಾ, ಹೊರಗಡೆ ಬರದೇ ಇದ್ದರೆ ಏನು ಕತೆ ಅನ್ನೋದು ಒಂದು ಭಾಗ, ಹೊರಗಡೆ ಬಂದ ಮೇಲೆ ಹೇಗೆ ದರ್ಶನನ್ನು ಸ್ವೀಕರಿಸ್ತಾರೆ ಅನ್ನೋದು ಮತ್ತೊಂದು ಭಾಗ. ದರ್ಶನ್ ಸಿನಿ ಲೈಫ್ ಮುಗಿದು ಹೋಗುತ್ತೆ ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಸಿನಿಮಾ ಲೈಫು ದರ್ಶನ್ದು ಅಷ್ಟು ಈಸಿಯಾಗಿ ಮುಗಿಯೋದಿಲ್ಲ ಅನ್ನೋದು ಮತ್ತೊಂದು ಜನರ ವಾದ. ದರ್ಶನ್ ರಾಜಕೀಯಕ್ಕೆ ಬರ್ತಾರೆ, 2027ರಿಂದ ದರ್ಶನ್ ರಾಜಕೀಯ ಜೀವನ ಶುರುವಾಗುತ್ತೆ ಅನ್ನುವಂತಹ ಮಾತನ್ನು ಇತ್ತೀಚೆಗೆ ಜ್ಯೋತಿಷಿ ಒಬ್ಬರು ಹೇಳಿದ್ದಾರೆ. ಮುಂಬರುವಂತಹ ಎಲೆಕ್ಷನ್ನಲ್ಲಿ ದರ್ಶನ್ ರಾಜಕಾರಣಿ ಆಗ್ತಾರೆ ಅಂತೇಳಿ ಜ್ಯೋತಿಷಿ ಭವಿಷ್ಯವನ್ನು ನುಡಿದಿದ್ದಾರೆ. ಇದೇ ಟೈಮ್ಗೆ ದರ್ಶನ್ ಸಿನಿ ಕೆರಿಯರ್ ಬಗ್ಗೆಯೂ ಕೂಡ ಜ್ಯೋತಿಷಿ ಹೇಳಿದ್ದು 2024 ಆಗಸ್ಟ್ನಿಂದ 2027 ಅಕ್ಟೋಬರ್ವರೆಗೆ ದಚ್ಚು ಸಿನಿ ಜೀವನ ಸೂಪರು ಅಂತೇಳಿ ಹೇಳಿದ್ದಾರೆ. ಆನಂತರ ಖತಮ್ ಅಂತಲೂ ಕೂಡ ಹೇಳಿದ್ದಾರೆ. ದರ್ಶನ್ ಸಿನಿ ಲೈಫ್ ಮುಗಿದು ಹೋದ ನಂತರ ದರ್ಶನ್ ಸಿನಿ ಲೈಫು ಮುಗಿದು ಹೋಗುತ್ತೆ ಅನ್ನುವಂಥ ಮಾತನ್ನು ಕೇಳಿ ಯಾರೂ ಕೂಡ ನಂಬೋಕೆ ಸಾಧ್ಯವಿಲ್ಲ. ಅದು ಸಾಧ್ಯನಾ ಅಂತೇಳಿ ಎಲ್ಲರಲ್ಲೂ ಕೂಡ ಪ್ರಶ್ನೆ ಮೂಡುತ್ತೆ. ಊಹಿಸೋಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕಂದರೆ ದರ್ಶನ್ ಸಿನಿಮಾದಲ್ಲಿ ದುಡಿದು ಹೆಸರು ಮಾಡಿ ಸಿನಿಮಾಗೆ ಉಸಿರಾಡ್ತಿದ್ದೇನೆ ಅಂತೇಳಿ ಹೇಳ್ತಾ ಇರೋರು. ಈ ಸಿನಿ ಜೀವನವನ್ನು ಕಟ್ಟಿಕೊಳ್ಳೋಕೆ ದಾಸ ಮಾಡಿದಂಥ ಪ್ರಯತ್ನಗಳು ಅಷ್ಟಿಷ್ಟಲ್ಲ. ತುಗುದೀಪ್ ಶ್ರೀನಿವಾಸ್ ಅವರ ಮಗ ಅನ್ನುವಂತಹ ಹಿನ್ನೆಲೆ ಇದ್ದರೂ ಕೂಡ ಎಲ್ಲೂ ಕೂಡ ಅದನ್ನು ಬಳಕೆ ಮಾಡಿಕೊಂಡಿಲ್ಲ. ಸಾಕಷ್ಟು ದೊಡ್ಡ ಕನಸನ್ನೇ ಹೊತ್ತು ಸಿನಿಮಾ ರಂಗಕ್ಕೆ ಬಂದಂಥ ಪುಟ್ಟ ಹುಡುಗ ದರ್ಶನ್ ಇವತ್ತು ದೊಡ್ಡ ಕಲಾವಿದನಾಗಿ, ನಟನಾಗಿ, ದೈತ್ಯ ಪ್ರತಿಭೆಯಾಗಿ ಬೆಳೆದು ನಿಂತಿದ್ದಾರೆ. ಕೊನೆಗೆ ಅದು ಸಾಧ್ಯವಿಲ್ಲ ಅಂತೇಳಿ ಗೊತ್ತಾಗಿ ಚಿತ್ರರಂಗದ ಸಹವಾಸವೇ ಬೇಡ ಅಂತೇಳಿ ಮೈಸೂರು ಸೇರಿದಂಥ ನಟ ದರ್ಶನ್ ಯಾವಾಗ ಮತ್ತೆ ಕಂಬ್ಯಾಕನ್ನು ಪಡಿತಾರೋ ಆ ನಂತರ ತಿರುಗಿ ನೋಡಲೇ ಇಲ್ಲ. ಆದರೆ ಹಣಬರ ಅಳಿಸೋಕೆ ಆಗುತ್ತಾ? ದರ್ಶನ್ ಹಣೆ ಮೇಲೆ ಹೀರೋ ಆಗಿ ಬಣ್ಣ ಬಳಿಯುವಂಥ ಟೈಮ್ ಬಂದಿತ್ತು. ಗಾಂಧಿನಗರದಿಂದ PN ಸತ್ಯ ಅನ್ನುವಂಥ ನಿರ್ದೇಶಕ ಮೆಜೆಸ್ಟಿಕ್ ಅನ್ನುವಂಥ ಸಿನಿಮಾವನ್ನು ಮಾಡುವಂಥ ಕನಸನ್ನು ಕಂಡಿದ್ದರು. ಅವತ್ತು ದಾಸ ಅನ್ನುವಂಥ ಪಾತ್ರಕ್ಕೆ ಕಲ್ಪಿಸಿಕೊಂಡಿದ್ದು ನಿರ್ದೇಶಕ ಸತ್ಯ. ಆ ಪಾತ್ರಕ್ಕಾಗಿ 6 ಅಡಿ ಎತ್ತರವಿರುವಂಥ ನಟನನ್ನು ಹುಡುಕ್ತಾ ಇದ್ದರು. ಆಗ ಸಿಕ್ಕಂತಹ ದಾಸನೇ ಈ ಮೈಸೂರಿನ ದರ್ಶನ್. ಮೆಜೆಸ್ಟಿಕ್ ಸಿನಿಮಾ ಎಷ್ಟೇ ಅಡೆತಡೆ ಇದ್ದರೂ ಕೂಡ ದರ್ಶನ್ ಹೀರೋ ಆಗಿ ಲಾಂಚ್ ಆಗೋದು ಫಿಕ್ಸ್ ಆಯಿತು. ಯಾವುದೇ ಕಷ್ಟಕ್ಕೂ ಅಂಜದೆ ಪ್ರಾಮಾಣಿಕವಾಗಿ ದುಡಿದಂತಹ ದರ್ಶನ್ಗೆ ಮೆಜೆಸ್ಟಿಕ್ ಕೈ ಹಿಡಿತು. ಅಂದಿನಿಂದ ದರ್ಶನ್ ಓಡೋ ಕುದುರೆ ಆದರು. ಇಂದು ದರ್ಶನ್ 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಬೆಳ್ಳಿ ಪರದೆ ಮೇಲೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತೇಳಿ ಮೆರೆದಿದ್ದಾರೆ. ಇನ್ನು 10 ಸಿನಿಮಾಗಳಲ್ಲಿ ಈ ಕರಿಯ ತನ್ನ ಕದರನ್ನು ತೋರಿಸಬೇಕಿದೆ. ನಾನು ಮತ್ತೆ ಸಿನಿಮಾ ಮಾಡಬೇಕು ಅಂತೇಳಿ ಜೈಲಲ್ಲಿರುವಂಥ ದರ್ಶನ್ ಆಪ್ತರ ಬಳಿ ಹೇಳಿಕೊಳ್ತಾ ಇದ್ದಾರೆ. ಆದರೆ 2027 ಮಾತ್ರ ದರ್ಶನ್ ಭವಿಷ್ಯ ಹೊರಬಂದಿರೋದು. ಇದು ಎಷ್ಟರ ಮಟ್ಟಿಗೆ ನಿಜವಾಗ್ತದೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಒಂದು ಕಡೆ ದರ್ಶನ್ ಸಿನಿ ಕೆರಿಯರ್, ಮತ್ತೊಂದು ಕಡೆ ದರ್ಶನ್ಗೆ ಸಿನಿ ಕೆರಿಯರ್ನ ಜೊತೆಗೆ ಈ ರಾಜಕೀಯದ ನಂಟು. ಇದು ಹೇಗೆ ವರ್ಕೌಟ್ ಆಗುತ್ತೆ? ಇದು ಇಂಪ್ಯಾಕ್ಟ್ ಆಗುತ್ತಾ ಅಥವಾ ಸುಮ್ಮನೆ ಯಾರೋ ಗಾಳಿಯಲ್ಲಿ ಸುದ್ದಿ ಹೇಳಿದಂತೆ ಈ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಅನ್ನೋದನ್ನು ನೋಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕಾದು ನೋಡಬೇಕು. ಬಟ್ ಸದ್ಯಕ್ಕೆ ದರ್ಶನ್ ರಿಲೀಸ್ ಆಗ್ತಾರಾ ಇಲ್ವಾ ಅನ್ನೋದು ಪ್ರಮುಖವಾದಂಥ ಪ್ರಶ್ನೆ. ಸದ್ಯಕ್ಕಂತೂ ರಿಲೀಸ್ ಆಗಲ್ಲ. ಇನ್ನೂ ಸ್ವಲ್ಪ ದಿನಗಳ ಕಾಲ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ನಂತರ ರಿಲೀಸ್ ಆದರೂ ಕೂಡ ಆಗಬಹುದು. ಎಲ್ಲವೂ ಕೂಡ ಆಗ ನ್ಯಾಯಾಧೀಶರ ಒಂದು ವಿವೇಚನೆಗೆ ಬಿಟ್ಟಂಥದ್ದು ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಏನೇ ಇದ್ರೂ ಕೂಡ ದರ್ಶನ್ ಇವತ್ತು ಸಾಕಷ್ಟು ಜನರಿಗೆ ರೋಲ್ ಮಾಡಲಾಗಿದ್ದವರು, ಅಭಿಮಾನಿಗಳ ಪಾಲಿನ ದಾಸನಾಗಿ ದೊಡ್ಡ ಅಭಿಮಾನಿ ಸಮೂಹವನ್ನೇ ಹೊಂದಿದ್ರು. ಆದರೆ ಒಂದೇ ಒಂದು ಘಟನೆ ದರ್ಶನ್ ಇಡೀ ಸಾಮ್ರಾಜ್ಯವನ್ನೇ ಕೊಲಾಪ್ಸ್ ಮಾಡ್ತು ಅಂತ ಹೇಳಿದ್ರೆ ಸುಳ್ಳಲ್ಲ. ದರ್ಶನ್ಗೆ ಇವತ್ತು ಇರುವಂಥ ಪಾಪ್ಯುಲಾರಿಟಿ, ದರ್ಶನ್ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೆಸರು ಹೇಳೋದಕ್ಕೆ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನೀವೇ ಕಲ್ಪನೆ ಮಾಡ್ಕೊಳ್ಳಿ ದರ್ಶನ್ಗೆ ಯಾವ ರೀತಿಯಾದಂಥ ಸ್ಥಿತಿ ಹೊರಗಡೆ ಇದೆ ಅಂತೇಳಿ. ಇದು ದರ್ಶನನ್ನು ಕಂಪ್ಲೀಟಾಗಿ ಸಿನಿಮಾ ರಂಗದಿಂದ ಕೊಲಾಪ್ಸ್ ಮಾಡಿಬಿಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದರ್ಶನ್ ಸಿನಿರಂಗ ಇಲ್ಲಿಗೆ ಎಂಡ್ ಆಗುತ್ತೆ ಅಂತೇಳಿ ಅನಿಸುತ್ತಾ, ಅಥವಾ ಮತ್ತೊಮ್ಮೆ ಪುಟಿದೇಳುವಂಥ ಅವಕಾಶ ಸಿಗುತ್ತೆ ಅಂತೇಳಿ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.